ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಸೆಕ್ಷನ್ ಸಿ ಯಲ್ಲಿ ಕೇಳಿರುವಂತಹ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು 26. ಆಲ್ಮೋಸ್ಟ್ ಈ ಒಂದು ಪ್ರಾಬ್ಲಮ್ನ ಯಾರೂ ಕೂಡ ಅಟೆಂಡ್ ಮಾಡಲ್ಲ, ಆಲ್ಮೋಸ್ಟ್ ಮಕ್ಕಳು. ಯಾಕಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನು, ಪ್ರಾಡಕ್ಟ್ ಮೆಥಡು, ಗ್ಯಾರಂಟಿ, ರೇಷಿಯೋದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ, NPSR ಅಥವಾ ಸ್ಟೇಟ್ಮೆಂಟು, ಈ ರೀತಿಯಾಗಿ ಯಾವುದಾದ್ರು 3 ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಇವನ್ ಡೆತ್ ಕೂಡ ನೀವು ಎಕ್ಸಿಕ್ಯೂಟರ್ಸ್ ಅಕೌಂಟು ಇಲ್ಲ ಕ್ಯಾಪಿಟಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಇದು ನಿಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಈ 3 ಆಪರೇಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಏನಿದೆ, ಇದು 3 ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ರೆ ನೀವು ಯಾರೂ ಅಟೆಂಡೇ ಮಾಡಲ್ಲ, ಆಲ್ಮೋಸ್ಟ್ ಅಟೆಂಡ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಪ್ರಾಬ್ಲಮ್ ಕಷ್ಟ ಇರುತ್ತೆ ಅಂತ ಹೇಳ್ಕೊಂಡು. ತುಂಬ ಜನ ಮಕ್ಕಳಿಗೆ ಗೊತ್ತಿಲ್ಲ, ನಿಮಗೆ ಇದು ತುಂಬಾ ಈಸಿ ಈ ಪ್ರಾಬ್ಲಮ್ಮು. ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅನ್ನೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಯಾಕೆ ಈ ಪ್ರಾಬ್ಲಮ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಸಲ ನಿಮಗೆ NPSRನ ಕೇಳಿಬಿಟ್ರು ಅಂದ್ಕೊಳ್ಳಿ, ರೇಷಿಯೋ ಸ್ಯಾಕ್ರಿಫೈಸು ಮತ್ತು ಗೈನ್ ಅಷ್ಟು ಈಸಿ ಆಗಲ್ಲ. NPSRಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಸಮ್ ಟೈಮ್. ಆವಾಗ ಅಲ್ಲಿ 6 ಮಾರ್ಕ್ಸ್ ಹೋಗ್ಬಿಡತ್ತೆ ನಿಮಗೆ. 3 ಪ್ರಾಬ್ಲಮ್ ಅಟೆಂಡ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಯಾವುದು ಅಟೆಂಡ್ ಮಾಡೋದು ಅಂತ ಹೇಳಿದಾಗ ಎಲ್ಲದೂ ಕನ್ಫ್ಯೂಷನಲ್ಲಿದ್ದಾಗ ಈ ಆಪರೇಟಿಂಗ್ ಆ್ಯಕ್ಟಿವಿಟಿ ಏನಾದರೂ ಕೇಳಿಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. 6 ಮಾರ್ಕ್ಸು ಪಕ್ಕ. ಹಾಗಾದರೆ 6 ಮಾರ್ಕ್ಸ್ನ ಈಸಿಯಾಗಿ ತೊಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಇಲ್ಲಿರುವಂತಹ ಪ್ರಾಬ್ಲಮನ್ನು ಆನ್ಸರ್ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ ಆಪರೇಟಿಂಗ್ ಆ್ಯಕ್ಟಿವಿಟಿ ಯಾವುದೇ ಲೆಕ್ಕ ಕೊಟ್ಟರೂ ಕೂಡ ಇಷ್ಟೇ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಬಿಡ್ತೀನಿ. ಅರ್ಥ ಆಗುತ್ತಲ್ಲ ನಿಮಗೆ? ಇಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟಿ ಮೇಲೆ ಕೇಳಿದ್ದಾರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಈ ಲೆಕ್ಕನ್ನು ಬಿಟ್ಟು, ಈ ಲೆಕ್ಕದ ಜೊತೆಗೆ ಇನ್ನೂ ಉಳಿದಿರೋ ಲೆಕ್ಕಗಳು ಏನೇನಿದೆ ಅದು ಕೂಡ ಯಾವ ರೀತಿ ಮಾಡೋದು ಅನ್ನೋದು ಒಂದೇ ಒಂದು ಮೆಥಡಲ್ಲಿ, ಒಂದೇ ಒಂದು ಫಾರ್ಮ್ಯಾಟಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಫಸ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆಪರೇಟಿಂಗ್ ಆ್ಯಕ್ಟಿವಿಟಿ ಕ್ಯಾಶ್ ಫ್ಲೋಸ್ ಮಾಡಬೇಕಾದ್ರೆ ಫಸ್ಟ್ ಅವರು ನೆಟ್ ಇನ್ಕಮ್ ಅಂತ ಕೊಟ್ಟಿರ್ತಾರೆ ಮಕ್ಕಳೇ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಟ್ ಇನ್ಕಮ್. ಓಕೆನಾ? ಈ ನೆಟ್ ಇನ್ಕಮ್ನ ಫಸ್ಟು ಬರ್ಕೊಳ್ಬೇಕು. ಈ ಅಮೌಂಟಿಗೆ ಆ್ಯಡು ಲೆಸ್ಸು ಮಾಡ್ತಾ ಹೋಗಬೇಕು. ನಾನು ಈ ಕಡೆ ಆ್ಯಡ್ ಅಂತ ತೊಗೊಳ್ತೀನಿ, ಈ ಕಡೆ ಲೆಸ್ ಅಂತ ತೊಗೊಳ್ತೀನಿ. ನೆಟ್ ಇನ್ಕಮ್ ಅಮೌಂಟು ಎಷ್ಟಾದರೂ ಇರಲಿ, ಒಂದು ಅಮೌಂಟ್ ಇರುತ್ತೆ, ಗೊತ್ತಿದೆ ಅಲ್ಲ? ಆ ನೆಟ್ ಇನ್ಕಮ್ಮಿಗೆ ಯಾವ್ದು ಆ್ಯಡ್ ಮಾಡಬೇಕು, ಯಾವುದಿದ್ರೆ ಲೆಸ್ ಮಾಡಬೇಕು ಅಂತ ನೀವು ಕಲ್ತ್ಕೊಂಡ್ರೆ ಆಯ್ತು. ಓಕೆ ಅಲ್ಲ? ಫಸ್ಟು ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರ್ತಾರೆ, ಇದನ್ನು ಆ್ಯಡ್ ಮಾಡಬೇಕು. ನೀವು ಹೀಗೂ ತಿಳ್ಕೊಳ್ಬಹುದು, ಲಾಸು ಅಥವಾ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು ಅಂತ ತಿಳ್ಕೊಂಡ್ರೂ ತಪ್ಪೇನಿಲ್ಲ. ಓಕೆ ಅಲ್ವಾ? ಡಿಪ್ರಿಸಿಯೇಷನ್ ಇದ್ದರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ನೆಕ್ಸ್ಟು ಅಸೆಟ್ಟನ್ನು ಸೇಲ್ ಮಾಡಿದಾಗ ಲಾಸ್ ಆದರೆ ಲಾಸ್ ಆನ್ ಅಸೆಟ್ಸ್ ಅಂತ ಬರೆದಿರ್ತೀನಿ. ಲಾಸ್ ಆನ್ ಅಸೆಟ್ಸ್ ಇದ್ದರೆ ಆ್ಯಡ್ ಮಾಡಬೇಕು. ಆಪೋಸಿಟ್ಟು ಪ್ರಾಫಿಟ್ ಆನ್ ಅಸೆಟ್ಸ್ ಇದ್ದರೆ ಲೆಸ್ ಮಾಡಬೇಕು. ಲಾಸ್ ಆನ್ ಅಸೆಟ್ಸ್ ಇದ್ದರೆ ಆ್ಯಡ್ ಮಾಡಬೇಕು, ಪ್ರಾಫಿಟ್ ಆನ್ ಅಸೆಟ್ಸ್ ಇದ್ದರೆ ಲೆಸ್ ಮಾಡಬೇಕು. ಸೊ ಇದು ನಿಮಗೇನು, ನಾನಿಲ್ಲಿ ಆ್ಯಡು ಲೆಸ್ ಹೇಳೋದಷ್ಟೇ ಗೊತ್ತಿರುತ್ತೆ, ಯಾವ ಕಾರಣಕ್ಕಾಗಿ ಹೇಳಿದೆ ಅನ್ನೋದು ನೆನಪಿರಲ್ಲ. ನೋಡಿ, ಅಸೆಟ್ಸ್ ಅಂತ ಬಂದಾಗ ಅದು ಆಪರೇಟಿಂಗ್ ಆ್ಯಕ್ಟಿವಿಟಿನೇ ಆಗಲ್ಲ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಆಪರೇಟಿಂಗ್ ಆ್ಯಕ್ಟಿವಿಟಿಯಿಂದ ಬಂದಿರುವಂಥ ಪ್ರಾಫಿಟ್ನ ನಾವಿಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ರೀಸನ್ ಸುಮಾರಿದೆ, ಬಟ್ ನಿಮಗೆ ಪ್ರಾಬ್ಲಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಲಾಸ್ ಆನ್ ಅಸೆಟ್ಸನ್ನು ಆ್ಯಡ್ ಮಾಡಿ, ಪ್ರಾಫಿಟ್ ಆನ್ ಅಸೆಟ್ಸ್ ಇದ್ದರೆ ಲೆಸ್ ಮಾಡಿ. ಓಕೆನಾ? ಇದಾದ್ರ ಮೇಲೆ ಮೇಯ್ನಾಗಿ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಒಂದು ಟ್ರೇಡ್ ರಿಸೀವಬಲ್ಲು, ಇನ್ನೊಂದು ಟ್ರೇಡ್ ಪೇಯಬಲ್ಲು. 2 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಟ್ರೇಡ್ ರಿಸೀವಬಲ್ಲು, ಟ್ರೇಡ್ ಪೇಯಬಲ್ಲು. ಓಕೆನಾ? ಟ್ರೇಡ್ ರಿಸೀವಬಲ್ಲು, ಟ್ರೇಡ್ ಎರಡೂ ಕಡೆನೂ ಬರುತ್ತೆ. ಆ್ಯಡೋ ಲೆಸ್ಸೋ ನೋಡ್ಕೊಳ್ಬೇಕು, ಸರಿ ನೋಡ್ಕೊಳ್ಳಿ. ಟ್ರೇಡ್ ಪೇಯಬಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆದರೆ, ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಆದರೆ, ಟ್ರೇಡ್ ಪೇಯಬಲ್ಲು ಲಯಬಿಲಿಟಿ, ಟ್ರೇಡ್ ರಿಸೀವಬಲ್ಲು ಅಸೆಟ್ಟು. ಇದು ನೆನಪಿರಲಿ. ಟ್ರೇಡ್ ರಿಸೀವಬಲ್ಲು ಅಸೆಟ್ಟು, ಟ್ರೇಡ್ ಪೇಯಬಲ್ಲು ಲಯಬಿಲಿಟಿ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಲಯಬಿಲಿಟಿ ಇನ್ಕ್ರೀಸ್ ಆದರೆ, ದಟ್ ಮೀನ್ಸ್ ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡಬೇಕು. ಟ್ರೇಡ್ ಪೇಯಬಲ್ ಡಿಕ್ರೀಸ್ ಆದರೆ ಲೆಸ್ ಮಾಡಬೇಕು. ಓಕೆನಾ? ಇದನ್ನು ನಾನೀಗ ಆಲ್ರೆಡಿ ಹೇಳಿದ್ನಲ್ಲ, ಲಾಸು ಎಕ್ಸ್ಪೆನ್ಸಸ್ಸು ಇದ್ರೆ ಆ್ಯಡ್ ಮಾಡಿ ಅಂತ. ಟ್ರೇಡ್ ಪೇಯಬಲ್ ಅಂದರೆ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಅದು ಎಕ್ಸ್ಪೆನ್ಸ್ ಅಂತಲೇ ಅರ್ಥ, ಲಾಸ್ ಅಂತಲೇ ಅರ್ಥ, ಅಥವಾ ಜವಾಬ್ದಾರಿ ಹೆಚ್ಚಾಗ್ತಿದೆ ಅಂತ ಅರ್ಥ. ಸೊ ಇನ್ಕ್ರೀಸ್. ಟ್ರೇಡ್ ಪೇಯಬಲ್ಲು ಡಿಕ್ರೀಸ್ ಆದರೆ ಲೆಸ್ಸು. ಈಗ ಅದಕ್ಕೆ ಉಲ್ಟ, ಇದಕ್ಕೆ ಉಲ್ಟ ಆಯಿತಾ? ಟ್ರೇಡ್ ರಿಸೀವಬಲ್ಲು ಅಸೆಟ್ಟು
ಡಿಕ್ರೀಸ್ ಆದರೆ ಆ್ಯಡು, ಡಿಕ್ರೀಸ್ ಆದರೆ ಆ್ಯಡು. ಟ್ರೇಡ್ ರಿಸೀವಬಲ್ಲು ಇನ್ಕ್ರೀಸ್ ಆದರೆ ಲೆಸ್. ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಟ್ರೇಡ್ ರಿಸೀವಬಲ್ಲು ಡಿಕ್ರೀಸ್ ಆಗಬೇಕು, ಕಡಿಮೆ ಆಗ್ತಾ ಹೋಗಬೇಕು ಆ್ಯಡ್ ಆಗಬೇಕಂದ್ರೆ. ಕಡಿಮೆ ಕಡಿಮೆ ಅಂದರೆ ಲಾಸ್ ಅಂತಲೇ ಅರ್ಥ ಅಲ್ವಾ. ನೆಕ್ಸ್ಟು ಟ್ರೇಡ್ ರಿಸೀವಬಲ್ಲು ಇನ್ಕ್ರೀಸ್, ಹೆಚ್ಚಾಗ್ತಾ ಹೋಗಬೇಕು, ಪ್ರಾಫಿಟ್ ಆಗ್ತಾ ಹೋಗಬೇಕು, ಆವಾಗ ನೋಡಿ ಆ್ಯಡ್. ಅಂದರೆ ಪ್ರಾಫಿಟ್ ಅನ್ನೋ ವರ್ಡ್ ತಗೊಳ್ತಾ ಇದೆ ಇಲ್ಲಿ. ನೆಕ್ಸ್ಟು ಟ್ರೇಡ್ ಪೇಯಬಲ್ಲು ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋದರೆ ಆ್ಯಡ್ ಮಾಡಬೇಕು, ಇದು ಡಿಕ್ರೀಸ್ ಆಗ್ತಾ ಹೋದರೆ ಲೆಸ್ ಮಾಡಬೇಕು. ನೀವು ಆ್ಯರೋ ಮಾರ್ಕಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಹೇಗೆ ಬರ್ಕೊಳ್ಬೇಕು ಅಂತ. ಇದಿಷ್ಟೇ ಗೊತ್ತಿದ್ರೆ 6 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ನೋಡಿ ಎಷ್ಟು ಈಸಿ ಇದೆ. ಹಾಗಾದರೆ ಕ್ವಶನಲ್ಲಿ ಏನೇನಿದೆ ಅನ್ನೋ ಇನ್ಫಾರ್ಮೇಷನ್ನ ನೋಡಿಕೊಂಡ್ರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ABC ಲಿಮಿಟೆಡ್ ಅರೈವ್ಡ್ ಎಟ್ ಎ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ 3,50,000 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಫಾರ್ ದ ಇಯರ್ ಎಂಡೆಡ್ 31st March 2025. ಅಲ್ಲಿಗೆ ನೆಟ್ ಪ್ರಾಫಿಟ್ ಅಮೌಂಟ್ ಮೇಲೆ ನಾವು ಲೆಕ್ಕ ಮಾಡ್ತಾ ಹೋಗೋದು. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರಲ್ಲ ಇಲ್ಲಿ. ಡಿಪ್ರಿಸಿಯೇಷನ್ನ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಿ. 1 lakh ಕೊಟ್ಟಿದ್ದಾರೆ. ನೆಕ್ಸ್ಟು ದೇರ್ ವಾಸ್ ಎ ಪ್ರಾಫಿಟ್ ಆಫ್ ₹40,000 ಆನ್ ಅಸೆಟ್ಸ್ ಸೋಲ್ಡ್ ಹೇಳಿದ್ದೀನಿ. ಪ್ರಾಫಿಟ್ ಅಸೆಟ್ನ ಸೇಲ್ ಮಾಡಿರೋದ್ರಿಂದ ಪ್ರಾಫಿಟ್ ಆದರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಲೆಸ್ಸು ಇಲ್ಲಿ ಲೆಸ್ ಅಂತ ಬರ್ಕೊಳ್ತೀನಿ. ಡಿಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು, ಆ್ಯಡ್ ಅಂತ ಬರ್ಕೊಂಡೆ. ನೆಕ್ಸ್ಟು ವಿಚ್ ವಾಸ್ ಟ್ರಾನ್ಸ್ಫರ್ ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಮುಗೀತು. ದೇರ್ ವಾಸ್ ಆಲ್ಸೋ ಎ ಲಾಸ್ ಆನ್, ಇಲ್ಲೊಂದಿದೆ ನೋಡಿ, ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಅಂತ ಹೇಳಿದ್ರು ಅಸೆಟ್ಸ್ ಅಂತಲೇ ಅರ್ಥ ಅಲ್ವಾ. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಇದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ರಾಫಿಟ್ ಇದ್ರೆ ಲೆಸ್ ಮಾಡಬೇಕು, ಲಾಸ್ ಇದ್ದರೆ ಆ್ಯಡ್ ಮಾಡಬೇಕು. 5,000. ನೆಕ್ಸ್ಟು ಟ್ರೇಡ್ ರಿಸೀವಬಲ್ ಇನ್ಕ್ರೀಸ್ ಅಂತ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟ್ರೇಡ್ ರಿಸೀವಬಲ್ ಇನ್ಕ್ರೀಸ್, ಟ್ರೇಡ್ ರಿಸೀವಬಲ್ಲಿಗೆ ಬನ್ನಿ. ಟಿ ಆರು ಇನ್ಕ್ರೀಸ್ ಇದ್ದರೆ ಏನು ಮಾಡಬೇಕು, ಡಿಕ್ರೀಸ್ ಇದ್ದರೆ ಆ್ಯಡು, ಇನ್ಕ್ರೀಸ್ ಇದ್ದರೆ ಲೆಸ್ಸು. ಸೊ ನಾನೇನು ಮಾಡ್ತೀನಿ, ಟ್ರೇಡ್ ರಿಸೀವಬಲ್ ಇನ್ಕ್ರೀಸ್ ಇದೆ, ಲೆಸ್ ಮಾಡ್ತೀನಿ. ಟ್ರೇಡ್ ಪೇಯಬಲ್ ಇನ್ಕ್ರೀಸ್ ಇದೆ, ಆ್ಯಡ್ ಮಾಡ್ತೀನಿ. ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಇದ್ದರೆ ಆ್ಯಡು, ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಇದ್ದರೆ ಆ್ಯಡ್. ಓಕೆ ಅಲ್ವಾ. ನೋಡಿ ಮುಗಿದೋಯ್ತು, ಇಷ್ಟೇ ಲೆಕ್ಕ. ಇದನ್ನು ನೀವು ಕರೆಕ್ಟ್ ಫಾರ್ಮ್ಯಾಟ್ ಪ್ರಕಾರ ಬರೆದ್ರೆ ಆಯಿತು. ಓಕೆ. ಸೆಕೆಂಡ್ PUC ಅಕೌಂಟೆನ್ಸಿ 2025-26 ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕ್ವಶನ್ ನಂಬರ್ 26 ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಏನಿದೆ ಇದನ್ನು ಬರಿತಾ ಇರುವಂಥದ್ದು. ಯಾವ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ, ABC ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಹೆಡ್ಡಿಂಗ್ನ ಬರ್ಕೊಳ್ಳಿ, ABC ಲಿಮಿಟೆಡ್. ಓಕೆ ಅಲ್ಲ. ಇದಕ್ಕೆ ನಿಮಗೆ ಹೆಡ್ಡಿಂಗು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಕ್ಯಾಶ್ ಫ್ಲೋ statement for the year ended. ಯಾವ ಡೇಟ್ ಕೊಟ್ಟಿದ್ದಾರೆ, 31st March 2025. 31st March 2025. ಓಕೆ ಅಲ್ವಾ. ಸೊ 2 ಕಾಲಮ್ ಬೇಕು, ಒಂದು ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಒನ್ನು ಅಮೌಂಟ್. ಓಕೆ ಅಲ್ವಾ. ಪರ್ಟಿಕ್ಯುಲರ್ಸು, ಅಮೌಂಟು. ಪೆನ್ಸಿಲಲ್ಲೇ ಲೈನ್ಸ್ಗಳನ್ನ ಹಾಕಬೇಕು. ನಾನಿಲ್ಲಿ ನಿಮಗೆ ವೀಡಿಯೋಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಪೆನ್ನಲ್ಲಿ ಹಾಕೋದಷ್ಟೇ. ಪೆನ್ಸಿಲಲ್ಲೇ ನೀಟಾಗಿ ಲೈನ್ಸ್ಗಳನ್ನ ಕವರ್ ಮಾಡ್ಕೊಳ್ಬೇಕು. ಅಕೌಂಟೆನ್ಸಿಗೆ ಲೈನ್ಸ್ಗಳು, ಕಾಲಮ್, ಹೆಡ್ಡಿಂಗು ಇದೆಲ್ಲ ತುಂಬ ಇಂಪಾರ್ಟೆಂಟು. ಓಕೆ, ಫಸ್ಟು ಪ್ರಾಬ್ಲಮ್ ಪ್ರಕಾರ ಏನು ತಗೊಳ್ಬೇಕು, ನೆಟ್ ಪ್ರಾಫಿಟ್ ಆರ್ ನೆಟ್ ಇನ್ಕಮ್. ಫುಲ್ ಬರಿಬೇಕು ಆ್ಯಕ್ಚುಲಿ, ಬಟ್ ಇಷ್ಟು ಸಾಕು. ನೀವೇನೂ ಅಟೆಂಡ್ ಮಾಡದೇ ಇರೋದಕ್ಕಿಂತ ಇಷ್ಟು ಬರೆದು ಬಂದರೆ ತುಂಬಾ ಒಳ್ಳೆಯದು. ನೆಟ್ ಇನ್ಕಮ್ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ನೆಟ್ ಇನ್ಕಮ್ ಎಷ್ಟು, 3,50,000. ಎಷ್ಟು ಈಸಿದೆ ನೋಡಿ. ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಅಮೌಂಟ್ ಕಾಲಮಿಗೆ 3,50,000 ಬರದೆ. ಓಕೆನಾ. ನೆಟ್ ಇನ್ಕಮ್ ಮುಗೀತು. ಇವಾಗ ಅಡ್ಜಸ್ಟ್ಮೆಂಟು ಏನೇನು, ಆ್ಯಡು ಲೆಸ್ಸು. ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಅಡ್ಜಸ್ಟ್ಮೆಂಟ್ ಫಾರ್. ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಆಯ್ತು ಈಗ. ಓಕೆನಾ. ಫಸ್ಟ್ ಒನ್ ಡಿಪ್ರಿಸಿಯೇಷನ್. 99% ಈ ಡಿಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಡಿಪ್ರಿಸಿಯೇಷನ್ ಏನು ಮಾಡಬೇಕು, ಲಾಸು ಎಕ್ಸ್ಪೆನ್ಸಸ್ ಎಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ. ಡಿಪ್ರಿಸಿಯೇಷನ್ನ ಒಂದು ಸಲ ಕೊಟ್ಟಿರುವಂತಹ ಫಾರ್ಮ್ಯಾಟ್ನ ನೋಡ್ಕೊಳ್ಳಿ. ನೆಟ್ ಇನ್ಕಮ್ಮಿಗೆ ಡಿಪ್ರಿಸಿಯೇಷನ್ನು ಆ್ಯಡು, ಲಾಸ್ ಇದ್ದರೆ ಆ್ಯಡು, ಪ್ರಾಫಿಟ್ ಇದ್ದರೆ ಲೆಸ್ಸು, ಮತ್ತು TP ಬಗ್ಗೆ ಹೇಳಿದ್ದೀನಿ. ಓಕೆ ಅಲ್ವಾ. ಇಲ್ಲಿವಾಗ ಡಿಪ್ರಿಸಿಯೇಷನ್ ಅಮೌಂಟ್ ಇದೆ. ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 1 lakh ಕೊಟ್ಟಿದ್ದಾರೆ ನೋಡಿ. ಕರೆಕ್ಟಾ. 1 lakh ಇದೆ. ಈ 1 lakhನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್, ನಂಗೆ ಇಲ್ಲಿ ಗೊತ್ತಾಗಲಿ ಹೇಳಿ ನಾನು 1 lakh ಬರ್ಕೊಳ್ತೀನಿ. 1 lakh ಆ್ಯಡ್. ನೀವು ಡೈರೆಕ್ಟಾಗಿ ಔಟರ್ ಕಾಲಮಿಗೂ ಬರಿಬಹುದು. ಆ್ಯಡ್ 1 lakh.
ಓಕೆನಾ. ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸಲ ಆ್ಯಡ್ ಮಾಡಿ ಇಟ್ಕೊಬಿಡಿ, ಏನು ಪ್ರಾಬ್ಲಮ್ ಇಲ್ಲ. 4,50,000 ಅಲ್ಲಿಗೆ ಡಿಪ್ರಿಸಿಯೇಷನ್ ಮುಗೀತು. ಕರೆಕ್ಟ್ ಅಲ್ವಾ? ಈಗ ಡಿಪ್ರಿಸಿಯೇಷನ್ ಆದ್ರ ಮೇಲೆ ಮುಂದೆ ಓದ್ತಾ ಬನ್ನಿ. ದೇರ್ ವಾಸ್ ಎ ಪ್ರಾಫಿಟ್ ಆಫ್ ₹40,000 ಆನ್ ಅಸೆಟ್ಸು ಸೋಲ್ಡ್ ಅಂತ ಇದೆ. ನಾವೇನು ಬರ್ಕೊಳ್ಳೋಣ ಇದಕ್ಕೆ ಹೆಡ್ಡಿಂಗು? ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಅದೇ ತಾನೇ ಅವ್ರು ಕೊಟ್ಟಿರೋದು. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದ್ದರೆ ಏನು ಮಾಡಬೇಕು? ಲೆಸ್ ಮಾಡಬೇಕು. ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಇದ್ದರೆ ಆ್ಯಡ್ ಮಾಡಬೇಕು. ಸೊ ಪ್ರಾಫಿಟ್ ಬಂದಿದೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. ಆ 40,000ನ ಇಲ್ಲಿ ಬರದೆ ನಾನು ಎಷ್ಟು ಉಳಿತು? 4,50,000 40,000 ಹೋದರೆ 4,10,000 ಉಳಿತು. ಅದನ್ನು ಹಾಗೆ ಬರ್ಕೊಂಡೆ. ನೆಕ್ಸ್ಟು ಪ್ರಾಫಿಟ್ ಆದ್ರ ಮೇಲೆ ಪ್ರಾಬ್ಲಮ್ನ ಓದಿ. ದೇರ್ ವಾಸ್ ಆಲ್ಸೋ ಎ ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಇದೆ. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟು ನಾನು ಅದನ್ನು ಹಾಗೆ ಬರ್ಕೊಳ್ತೀನಿ. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್. ಸೊ ಈ ಪ್ರಾಬ್ಲಮ್ ಆದ್ರ ಮೇಲೆ ಹೋದ ವರ್ಷದ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ಕ್ವಶನ್ ಇದೆ ನೋಡಿ, ಅದನ್ನು ಅಟೆಂಡ್ ಮಾಡಿ, ಟ್ರೈ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ, ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಓಕೆ. ಲಾಸ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟು ಎಷ್ಟಿದೆ? ಎಕ್ವಿಪ್ಮೆಂಟ್ಸ್ 5,000 ಲಾಸ್ ಇದ್ದರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ 4,10,000ಗೆ 5 ಆ್ಯಡ್ ಮಾಡಿದ್ರೆ 4,15,000 ಆಯಿತು. ಕರೆಕ್ಟಾ? ನೆಕ್ಸ್ಟು ಅದಾದ್ರ ಮೇಲೆ ಇನ್ನಿರೋ ಅಂಥದ್ದು ಓದ್ತಾ ಬನ್ನಿ, ಗೊತ್ತಾಗುತ್ತೆ. ಟ್ರೇಡ್ ರಿಸೀವಬಲ್ ಇದೆ. ಓಕೆ ಅಲ್ವಾ? 4ನೇದು ಟ್ರೇಡ್ ರಿಸೀವಬಲ್. ಟ್ರೇಡ್ ರಿಸೀವಬಲ್ಸು ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ ರಿಸೀವಬಲು ಇನ್ಕ್ರೀಸ್ ಇದ್ದರೆ ಲೆಸ್ ಮಾಡಬೇಕು. ನೆಕ್ಸ್ಟು 5 ಟ್ರೇಡ್ ಪೇಯಬಲ್ಲು. ಟ್ರೇಡ್ ಪೇಯಬಲ್ಲು ಇದು ಕೂಡ ಇನ್ಕ್ರೀಸೇ ಕೊಟ್ಟಿದ್ದಾರೆ. ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಇದ್ದರೆ ಆ್ಯಡ್ ಮಾಡಬೇಕು. ಓಕೆ ಅಲ್ವಾ? ಸೊ ಒಂದೆರಡು ಸಲ ನೋಡಿಕೊಂಡ್ರು ನಿಮಗೆ ಗೊತ್ತಾಗುತ್ತೆ. ಟ್ರೇಡ್ ರಿಸೀವಬಲ್ಲು ಇನ್ಕ್ರೀಸ್ ಇದ್ದರೆ ಲೆಸ್ಸು, ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಇದ್ದರೆ ಆ್ಯಡು. ಇದು ಒಂದು ತಿಳ್ಕೊಳ್ಳಿ, ಇದ್ರದ್ದು ಆಪೋಸಿಟು. ಟ್ರೇಡ್ ರಿಸೀವಬಲ್ಲು ಡಿಕ್ರೀಸ್ ಇದ್ದರೆ ಆ್ಯಡು, ಟ್ರೇಡ್ ಪೇಯಬಲ್ಲು ಡಿಕ್ರೀಸ್ ಇದ್ದರೆ ಲೆಸ್ಸು. ಉಲ್ಟಾ ಆಗ್ಬಿಡತ್ತೆ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಸೊ ಟ್ರೇಡ್ ರಿಸೀವಬಲ್ ಅಮೌಂಟನ್ನ ನೋಡ್ಕೊಳ್ಳೋಣ. ಫಸ್ಟು 30,000 ಇದೆ. 30,000 ಲೆಸ್ ಅಂತ ಇದೆ ಇಲ್ಲಿ. 30,000 ಲೆಸ್ ಮಾಡಬೇಕು. 4,50,000ನಲ್ಲಿ 30,000 ಹೋದರೆ ಎಷ್ಟು? 3,85,000 ಬರುತ್ತೆ. ನೆಕ್ಸ್ಟು ಟ್ರೇಡ್ ಪೇಯಬಲ್ಲು 40,000 ಕೊಟ್ಟಿದ್ದಾರೆ. ಆ್ಯಡ್ ಮಾಡಬೇಕು. ಟ್ರೇಡ್ ಪೇಯಬಲ್ಲು 40,000 ಆ್ಯಡ್ ಮಾಡಿದರೆ 4,00,000 5ಗೆ 5 8 4 12 ಆಗುತ್ತೆ. 1 ಕ್ಯಾರಿ. ಓಕೆ. 4,25,000 ಇಷ್ಟೇ ನೋಡಿ, ಆನ್ಸರ್ ಬಂದೋಯ್ತು. 6 ಮಾರ್ಕ್ಸ್ ಬಂತು. ಇಷ್ಟೇ ಲೆಕ್ಕ. ಸೊ ಈ ಲೆಕ್ಕದಲ್ಲಿ ನೀವು ಕಲ್ತ್ಕೊಂಡಿರೋದು ಏನು, ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ಮೇಯ್ನು. ಆಪರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಕ್ಯಾಶ್ ಫ್ಲೋಸ್ ಮಾಡಿ ಅಂತ ಹೇಳಿದ್ರೆ ಫಸ್ಟು ಅವ್ರು ಕೊಟ್ಟಿರೋ ನೆಟ್ ಇನ್ಕಮ್ ಅಮೌಂಟನ್ನು ಎಷ್ಟಿದೆಯೋ ಅಷ್ಟು ಬರ್ಕೊಳ್ಳೋದು. ಅದಕ್ಕೆ ಡಿಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡೋದು, ಲಾಸ್ ಇದ್ದರೆ ಆ್ಯಡ್ ಮಾಡೋದು. ಡಿಪ್ರಿಸಿಯೇಷನ್ ಇದ್ದರೂ ಆ್ಯಡ್ ಮಾಡೋದು, ಲಾಸ್ ಇದ್ದರೂ ಆ್ಯಡ್ ಮಾಡೋದು. ಪ್ರಾಫಿಟ್ ಇದ್ದರೆ ಅಮೌಂಟನ್ನು ಲೆಸ್ ಮಾಡೋದು. ಟ್ರೇಡ್ ರಿಸೀವಬಲ್ಲು ಟ್ರೇಡ್ ಪೇಯಬಲ್ಲು ನೋಡ್ಕೊಳ್ಳೋದು. ಟ್ರೇಡ್ ರಿಸೀವಬಲ್ಲು ಇನ್ಕ್ರೀಸ್ ಇದ್ದರೆ ಲೆಸ್ಸು, ಟ್ರೇಡ್ ಪೇಯಬಲ್ಲು ಇನ್ಕ್ರೀಸ್ ಇದ್ದರೆ ಆ್ಯಡ್. ಅದಕ್ಕೆ ಉಲ್ಟಾ ಅಂತೂ ನಿಮಗೆ ಗೊತ್ತಾಗುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್. ಎಷ್ಟು ಈಸಿ ಇದೆ ಅಲ್ವಾ? ನೆಕ್ಸ್ಟು ಇನ್ನೊಂದು ಮಾಡಲ್ ಪೇಪರಲ್ಲಿ 26th ಕ್ವಶನ್ನು ಯಾವ ಕಾನ್ಸೆಪ್ಟ್ ಕೇಳಿದ್ದಾರೆ ಅಂತ ಹೇಳ್ಕೊಂಡು ನೋಡೋಣ. ಆಪರೇಟಿಂಗ್ ಆ್ಯಕ್ಟಿವಿಟಿನೇ ಕೇಳಿದರೆ ಇಲ್ಲೇ ಮಾಡೋಣ, ಬೇರೆ ಕೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೇಮ್ 26th ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಆಪರೇಟಿಂಗ್ ಆಯಿತು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಇದೆ. ಸೊ ಇದು ಕೂಡ ತುಂಬ ಈಸಿ. ಟೆಕ್ನಿಕಲಿ ನಾನು ಹೇಳ್ಕೊಡ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಪ್ರಾಬ್ಲಮ್ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಆಲ್ಮೋಸ್ಟ್ ನಿಮ್ಮ ಅಕೌಂಟೆನ್ಸಿಯಲ್ಲಿ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ಗಳನ್ನ ಇಲ್ಲಿವರೆಗೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಮಕ್ಕಳೇ. ಓಕೆನಾ? ಯಾವ ಪ್ರಾಬ್ಲಮ್ ಬೇಕೋ ಆ ಪ್ರಾಬ್ಲಮ್ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ನು ಅಥವಾ ಕಮೆಂಟ್ ಸೆಕ್ಷನ್ನು ನೋಡಿ, ರಿಮೈನಿಂಗ್ ಏನಿರುತ್ತೆ ವೀಡಿಯೋಸ್ಗಳು ಅದರ ಲಿಂಕನ್ನು ನಾನು ಪಿನ್ ಮಾಡಿರ್ತೀನಿ. ಓಕೆ ಅಲ್ವಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.